ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬಿಟ್ನ ಸ್ಪೆಷಲ್ ಸೆಗ್ಮೆಂಟ್ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಎಸ್, ಇವತ್ತು ನಮ್ಮೊಟ್ಟಿಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಸೋಷಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಸದ್ಯ ಸಾರಿಗಮಪದಲ್ಲಿ ಸಾಂಗ್ ಹಾಡ್ತಾರೆ ಡೈಲಿ. ಸೊ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಕೂಡ ಇದೆ. ಎಸ್, ನಮ್ಮೊಟ್ಟಿಗೆ ಜಿಷ್ಣವ್ ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಜಿಷ್ಣವ್, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನನ್ನ ಕೇಳಲ್ವಾ? ನೀವು ಹೇಗಿದ್ದೀರಾ? ಹೇಗಿದ್ದೀನಿ ನೋಡು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಾ? ಹಾ. ಓಕೆನಾ? ಓಕೆ. ಚೆನ್ನಾಗಿದ್ದೀನಿ ಅಂದ್ರೆ ಹೆಂಗಿದ್ದೀನಿ? ಅಂದರೆ ಲಿಪ್ಟಿಕ್ ಇದೆಯಲ್ಲ, ಲಿಪ್ಟಿಕ್ಕು ಸ್ವಲ್ಪ ಜಾಸ್ತಿ ಆಯ್ತಾ? ಸ್ವಲ್ಪ ಇಲ್ಲಿ ಹಚ್ಚಿಲ್ಲ ನೀವು, ಅಂದರೆ ಇಲ್ಲಿ ಹಚ್ಚಬೇಕು. ಅಲ್ಲಿ ಹಚ್ಬೇಕಾ? ಇಲ್ಲಲ್ಲ, ಇಲ್ಲಿ 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 ನಾನು ಸರಿಯಾಗಿ ಹಚ್ಕೊಂಡ್ ಬಂದಿಲ್ಲ ಹಂಗಾದ್ರೆ. ಇಲ್ಲಿ ಅಲ್ಲಿ ಹಚ್ಬೇಕು. ಸರಿ, ನಿನ್ನ ನೋಡಿದ್ರೆ ಭಯ ಆಗತ್ತೆ. ಯಾಕೆ ಗೊತ್ತಾ? ನಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಅಲ್ಲ. ಅದಕ್ಕೆ ಭಯ ಯಾಕೆ ಪಡಬೇಕು? ಖುಷಿ ಪಡ. ಓ, ಖುಷಿ ಪಡ್ಬೇಕಾ? ಸರಿ ಆಯ್ತು, ಖುಷಿ ಪಡ್ತೀನಿ. ಸೊ ಇವಾಗ ನಿನ್ಗೆ ಹೊರಗಡೆ ಸರಿಗಮಪದಲ್ಲಿ ಅಂದರೆ ನಾನು ಭಯ ಪಡಂಗೆ ಏನು ಮಾಡಿದ್ದೀನಿ? ಏನು ಮಾಡಿಲ್ಲ, ಸುಮ್ಮನೆ ಹಂಗೆ ಹೇಳೋದು. ಓ, ಆಯ್ತಾ? ಸುಮ್ಮನೆ ಕಾಮಿಡಿ ಕಾಮಿಡಿ ಮಾಡೋದು ಬೇಡ. ನೀನು ಮಾತ್ರ ಸ್ಟೇಜಲ್ಲಿ ಕಾಮಿಡಿ ಮಾಡಿದ್ರೆ ಸಾಕ, ನಾವು ಮಾಡೋದು ಬೇಡವಾ? ಮಾಡ್ಬೇಕು ತಾನೆ. ಓಕೆ, ಫಸ್ಟ್ ಟೈಮ್ ನಿನ್ನ ಸರಿಗಮಪ ಸೆಲೆಕ್ಟ್ ಆಗಿದೆಯಲ್ಲ, ಅವಾಗ ಹೆಂಗೆ ಅನಿಸ್ತು? ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಅಂದರೆ ನನಗೆ ಆ ಪ್ಲ್ಯಾನ್ ಅಂತ ತನಕ ಖುಷಿ ಆಯಿತು. ಅಷ್ಟು ಖುಷಿ ಆಯ್ತಾ? ಹಾಂ, ಹೌದಾ? ನೀನು ಇವಾಗ ಸ್ಪೆಷಲ್ ಕಂಟೆಸ್ಟೆಂಟ್, ಲಾಸ್ಟ್ವರೆಗೂ ಇರ್ತೀಯ. ಎಲಿಮಿನೇಟು ಇಲ್ಲ ನಿನಗೆ, ಏನೂ ಇಲ್ಲ. ಅಂದರೆ ಸ್ಪೆಷಲ್ ಕಂಟೆಸ್ಟೆಂಟ್ಸ್ ಅಂದರೆ ಎಲಿಮಿನೇಟ್ ಆಗಿ ಮತ್ತು ಆ ಜನ ಇದ್ದಾರಲ್ಲ, ಅವ್ರು ಬರಲ್ಲ, ಬೇರೆಯವ್ರು ಬರ್ತಾರೆ. ಬೇರೆಯವ್ರು ಬಂದಾಗೂ ನಾನು ಇರ್ತೀನಿ. ಅದು ಸ್ಪೆಷಲ್ ಕಂಟೆಸ್ಟೆಂಟ್ಸ್. ನಿನಗೆ ಯಾರು ಫೇವ್ರೆಟ್ ಜಡ್ಜು? ಜಡ್ಜಾ ವಿ ಪಿ ಸರ್. ಅದಾದ್ಮೇಲೆ 3 ಜನ. ವಿ ಪಿ ಸರ್, ಫಸ್ಟ್ ವಿ ಪಿ ಸರ್, ಅದಾದ ನಂತರ 3 ಜನನಾ? ವಿ ಪಿ ಸರ್ ಯಾಕೆ ಇಷ್ಟ ನಿಂಗೆ? ಅವ್ರು ಗೋಲ್ಡನ್ ಬಜರ್ ಕೊಡ್ತಾರೆ ಅದಕ್ಕೆ. ಮತ್ತೆ ಪಾರ್ಟಿ ಕೊಡ್ತಾರೆ. ಪಾರ್ಟಿ ಕೊಡಿಸ್ತಾರಾ? ಹೌದಾ, ಕೊಡ್ಸಿದಾರ ಪಾರ್ಟಿ? ಪಿಜ್ಜಾ ಕೊಡ್ಸಿಲ್ವಾ? ನಾನು ಫಸ್ಟ್ ಟೈಮ್, ಅಂದರೆ ಅದು ಫಸ್ಟ್ ಟೈಮ್ ಅಲ್ಲ, ನಾನು ಕೇಳಿದ್ದೆ ಅವಾಗ. ಯಾವಾಗ ಕೊಡ್ಸಿದ್ರ ಪಿಜ್ಜಾ? ಹೌದಾ? ಓಕೆ, ನಿನ್ನ ಫೇವ್ರೆಟ್ ಸಾಂಗ್ ಯಾವುದು? ಫೇವ್ರೆಟ್ ಸಾಂಗು ಇಷ್ಟ, ಬೇರೆ ಸಾಂಗು ಇಷ್ಟ. ಆಯ್ತು, ಯಾವ್ದಾರು ಒಂದು ಸಾಂಗ್ ಆಡ್ತೀಯಾ? ನಮ್ದಾ? ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಒಳಂದು ಮಾಯದ ಲೋಕದಿಂದ ನನಗಾಗಿ ಬಂದ ಒಳಂದು ಆಹಾ ಎಂತ ಮಧುರ ಯಾತನೆ ಕಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು. ಅಷ್ಟು. ಓಕೆ, ನೀನು ಮತ್ತೆ ನಿನ್ನ ಫ್ರೆಂಡು ಇಬ್ಬರು ಒಂದ್ಸಲ ಸಾಂಗ್ ಹಾಡಿದ್ರ. ಜಿಷ್ಣವ್, ನಂಗೆ ಯಾರು ಕೂಡ ಇದುವರೆಗೂ ಸಾಂಗೇ ಹಾಡಿಲ್ಲ. ನಾನು ಫಸ್ಟ್ ಟೈಮ್ ನೀನು ಹಾಡಿದ್ದು, ಅನಿಸುತ್ತಿದೆ ಹಾಡ್ದಲ್ಲ. ತುಂಬ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ಅದು ನಿಮಗೆ ಇಷ್ಟನಾ? ಇಷ್ಟ ಅಲ್ಲ, ನನಗೋಸ್ಕರ ಒಂದು ಸಾಂಗ್ ಹಾಡಿದ್ದಿಲ್ಲ. ನನಗೆ ಯಾರೂ ಹೇಳಿರಲಿಲ್ಲ ಇದುವರೆಗೂ ಸಾಂಗ್. ಅದೇ ನಿಮ್ಗೆ ಆ ಸಾಂಗ್ ಇಷ್ಟನಾ? ನನಗೂ ಇಷ್ಟ ಸಾಂಗ್. ಲಿರಿಕ್ಸು ಇವಾಗ ಗೊತ್ತಾಯ್ತು ಲಿರಿಕ್ಸು. ಅಂದರೆ ನಿಮ್ಗೆ ಮುಂಚೆ ಗೊತ್ತಿರಲಿಲ್ಲ? ಸ್ವಲ್ಪ. ನಾವು ಸಿಂಗರ್ ಅಲ್ವಲ್ಲ, ನೀವು ಇವಾಗ ಫೇಮಸ್ ಸಿಂಗರು, ನಾವು ಸಿಂಗರ್ ಅಲ್ಲ. ಓಕೆ, ಒಂದು ಲೈನ್ ಹಾಡಿ. ಯಾವುದ್ರದ್ದು? ಇದೆ. ಅನಿಸುತ್ತಿದೆ ಯಾಕೋ ಇಂದು. ನಾನು ಹೆಂಗೆ ನಾರ್ಮಲ್ ಅನಿಸುತ್ತಿದೆ ಯಾಕೋ ಇಂದು. ಅನಿಸುತ್ತಿದೆ ಯಾಕೋ ಇಂದು. ಕರೆಕ್ಟಾ? ನಗ್ತಂತ ಆಡ್ಬೇಡಿ. ನಗ್ತು ಆಡ್ಬಾರ್ದು. ಮತ್ತೆ ಹೆಂಗೆ ಆಡಬೇಕು? ನಾರ್ಮಲ್ ಆಗಿ. ಅನಿಸುತ್ತಿದೆ ಯಾಕೋ ಇಂದು. ಅನಿಸುತ್ತಿದೆ ಯಾಕೋ ಇಂದು. ನೀನೇನೆ ನನ್ನ ಒಳಂದು. ನೀನೇನೆ ನನ್ನವಳೆಂದು. ಎಂದು. ಆ ಈಗ ತಾಳ ಅಂದ್ರೆ ಏನು ಗೊತ್ತಾ ನಿಮ್ಗೆ? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀನು ಸಂಗೀತ ಕ್ಲಾಸ್ಗೆಲ್ಲ ಹೋಗಿದ್ದೆ ತಾನೆ? ನಾನು ಹೋಗಿಲ್ಲ, ಅದಕ್ಕೆ ನಾನು ಸರಿಗಮಪದಲ್ಲಿ ಇಲ್ಲ. ನೀನಿರೋದು. ನಾನು ಹೇಳ್ಕೊಡ್ತೀನಿ. ಹೇಳು. ನಿಮ್ಗೆ ಗೊತ್ತಾ? ತಾಳ ಅಂದರೆ ಬೀಟು ಈ ಥರಕ್ಕೆ ಆಗಬೇಕು. ಈಗ ಅನಿಸುತ್ತಿದೆ ಯಾಕೋ ಎಂದು ಈ ಥರ ಕಾಡ್ಬೇಕು ನೀವು.
ಅನಿಸುತ್ತಿದೆ ಯಾಕೋ ಇಂದು ನೀನೇನು ನನ್ನವಳೆಂದು. ಅವಾಗ ಈ ತಳಕ್ಕೆ ಹಾಡ್ಬೇಕು, ಅದು ಬೀಟ್. ಅದಂಗೆ ರೂಲ್ಸ್. ಹೆಂಗ್ ಗೊತ್ತಾ, ಈಗ ಎಷ್ಟು ಸ್ಲೋ ಈಗ ಅನ್ನಿಸುತ್ತಿದೆ ಯಾಕೋ ಇಂದು ನೀನೇ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಆಹಾ, ಈಗ ಇನ್ನ ಅಂದ್ರೆ ನಮ್ಗೆ ಕಾಣಲ್ವಲ್ಲ ಯಾವ್ದು ಹುಳ. ಈಗ ಹಿಂಗ ಒಂದಿರತ್ತಲ್ಲ, ಹಿಂಗ ನೋಡ್ರೆ ಕಾಣುತ್ತಲ್ಲ, ಅಷ್ಟು ಸ್ಲೋ ಮಾಡಲ. ಅವಾಗ 1 hour ಆಗತ್ತದು ಆ ಬೀಟು. ಅನ್ನಿಸುತ್ತಿದೆ ಯಾಕೋ ಎಂದು. ಓಕೆ, ನಾನು ನಿನ್ನ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾ ಇರ್ತೀನಿ ಆಯ್ತಾ. ಅದ್ರಲ್ಲಿ ನನ್ನ ಫೇವ್ರೇಟ್ ಯಾವುದು ಗೊತ್ತಾ? ಕುಚುಕು ಕುಚುಕು ಕುಚುಕು. ಹೌದಾ? ಅದು ಹಾಡು ಪ್ಲೀಸ್. ಕುಚಿಕು 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 ಹೋಯ್ ಕುಚಿಕು 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 ನಾನು ಚಟ್ಟಿ ದೋಸ್ತಿ ಕಣ ಕುಚಿಕು ದೋಸಿಮ್ನ ಅಲ್ಲ ಕೋಪ ಬೇಡ ಕುಚಿಕು. ಓ ಗೆಳೆಯ, ಜೀವದ್ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣೋ ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಓಕೆ, ನಿನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಸರಿಗಮಪದಲ್ಲಿ? ವಿನ್ಯಾಸ್ ಅಂತ. ವಿನ್ಯಾಸ್. ವಿನ್ಯಾಸ್. ಯಾಕೆ ಇಷ್ಟ ಅವನು? ಯಾಕಂದ್ರೆ ಅವ್ನು ತುಂಬ ಪ್ರೀತಿ ಮಾಡ್ತಾನೆ, ಚೆನ್ನಾಗಿ ಆಡ್ತಾನೆ. ಚೆನ್ನಾಗಿ ಹಾಡ್ತಾನಾ? ಓಕೆ, ನಿನಗೆ ಇವಾಗ ಸ್ಕೂಲಲ್ಲೆಲ್ಲ ಹೆಂಗೆ ಸಪೋರ್ಟ್ ಮಾಡ್ತಾರೆ? ಯಾಕಂದರೆ ನೀನು ಇವಾಗ ಸ್ಕೂಲ್ಗೆ ರಜಾ ಹಾಕಿ ರಿಹರ್ಸಲ್ಗೆ ಬರಬೇಕು, ಪ್ರಾಕ್ಟೀಸಿಗೆ ಬರಬೇಕು, ಶೋಗೆ ಬರಬೇಕು. ಈಗ ನಾನು ಮ್ಯಾಥ್ಸ್ ಬುಕ್ ತರ್ದಿರ್ತೀನಿ. ಮ್ಯಾಥ್ಸ್ ಬುಕ್ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸಾ? ಹೇಳ್ತೀನಿ. ಅದು ನಾನು ಮ್ಯಾಥ್ಸ್ ತರ್ತೀನಿ. ಹೇಗಿದ್ದು UKG ಬೋರು, ಅದಕ್ಕೆ ನಮ್ಮಮ್ಮ ಹೇಳ್ಕೊಡ್ತಾರೆ ಫಸ್ಟ್ ಸ್ಟ್ಯಾಂಡರ್ದು. ನೋಡಿ, UKG ಬೋರ್ ಅಂತೆ. ಹೌದು, ಅದನ್ನು ಮಾಡ್ತೀನಿ. 10 + 10 ಅಂದರೆ 20. ಹೌದು, ಯಾಕಂದ್ರೆ 10 × 10 ಅಂದರೆ 20. 10 + 10 20. 10 × 10 10 ನಮ್ಮಮ್ಮ ಇಂಟು ಅಂತ ಹೇಳಿಲ್ಲ. ಹೇಳ್ಕೊಟ್ಟಿಲ್ಲ? ನಿಮ್ಮಮ್ಮ ಸರಿಯಾಗಿ ಹೇಳ್ಕೊಟ್ಟಿಲ್ಲ? ಹೇಳ್ಕೊಟ್ಟಿದ್ದಾರೆ. ಮ್ಯಾಥ್ಸ್ ಸರಿಯಾಗಿ ಇಂಟೆಲಿಜೆಂಟ್. ನನಗೆ ಗೊತ್ತಾಯ್ತು, ನೀನು ನಂತರ ಮ್ಯಾಥ್ಸ್ ಹೇಟೆಸ್ಟ್ ಸಬ್ಜೆಕ್ಟ್ ಅನ್ಸುತ್ತೆ ಅಲ್ಲ? ಅಂದ್ರೆ ಹೇಟೆಸ್ಟು? ನಾನು ಇನ್ನ UKG. ಓ UKGಯಾ? ರಿಪೀಟ್ UKG ನಾನು. ಹೌದಾ? ಯಾಕಂದ್ರೆ ನಾನು ಜೂನ್ 1 born ಆದ. ಸ್ಕೂಲಿಗೆ ಹೋಗಿಲ್ವಾ? ಹಂಗಲ್ಲ, ನಾನು ಜೂನ್ 1ಗೆ 6 ಆಗಬೇಕು. ಜೂನ್ 9ಗೆ ನಾನು 6 ಆಗ್ತೀನಿ. ಅದಕ್ಕೆ ಮತ್ತೆ ರಿಪೀಟ್ ಅದಕ್ಕೆ ಒಂದು ವಾರ ಲೇಟು. ಹೌದಾ? ಓಕೆ, ನಿಂಗೆ ಯಾರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಮನೇಲಿ? ಮನೆಯಲ್ಲಿ ನಮ್ಮ ಅಜ್ಜಿ, ನಮ್ಮಮ್ಮ. ಹೌದಾ? ಜಾಸ್ತಿ ಕೀಟ್ಲೆ ಮಾಡ್ತೀಯ ಅನ್ಸತ್ತಲ್ಲ ನೀನು? ಇಲ್ಲ. ಮಾಡ್ತೀಯ ನೀನು ಸೆಟ್ಟಲ್ಲೂ? ಇಲ್ಲ. ಇಲ್ಲ ಅಲ್ಲ, ನಾನು ನೋಡಿದ್ದೀನಿ. ಏನು ಮಾಡಿದೆ? ಕಾಲು ಎಳಿತೀಯ ಎಲ್ರದ್ದು. ಕಾಲು ಎಳಿತೀನಿ. ಸರಿ, ನಿನ್ನ ಸ್ಕೂಲ್ಗೆಲ್ಲ ರಜಾ ಆಗ್ತಿಲ್ಲ, ಟೀಚರ್ ಬೈಯಲ್ವಾ ನಿಮಗೆ? ಏನು ಬರ್ತಾರೆ? ನಾವು ಪರ್ಮಿಷನ್ ಕೇಳಲ್ಲ. ಪರ್ಮಿಷನ್ ಕೇಳಿದ್ಯಾ? ಮಮ್ಮ ದಿನ ಕಾಲ್ ಮಾಡ್ತಾರೆ, ದಿನ ಪರ್ಮಿಷನ್ ಕೇಳ್ಬೇಕು ನಮ್ಮಮ್ಮ. ಓಕೆ, ಇವಾಗ ನೀನು ಹೊರಗಡೆ ಎಲ್ಲ ಹೋಗ್ತೀಯಲ್ಲ, ಸ್ಕೂಲ್ಗೆ ಹೋಗ್ತೀಯಾ ಅಥವಾ ಶಾಪಿಂಗ್ ಹೋಗ್ತೀಯಾ, ಎಲ್ಲ ಕಡೆ ಹೋದಾಗ ನಿಂಗೆ ಫ್ಯಾನ್ಸ್ ಇದ್ದಾರೆ, ಇವಾಗ ಸೆಲ್ಫಿ ಎಲ್ಲ ತಗೋತಾರೆ, ಹೆಂಗೆ ಅನ್ಸುತ್ತೆ ಅವಾಗ? ನನಗೆ ಖುಷಿ ಅನ್ಸತ್ತೆ. ಒಂದಿನ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ವಿ. ಯಾರೋ ತಾತ ಅಜ್ಜಿ ಸ್ಮೈಲ್ ಮಾಡಿದ್ರು. ನಮ್ಮಮ್ಮ ಕಣ್ಣು ನೋಡ್ತಾ ಇದ್ರು. ಆವಾಗ ನಮ್ಮಮ್ಮ ಕಣ್ಣು ನೋಡ್ಮೇಲೆ ಸಿಗ್ನಲ್ ಬಿಟ್ಟಿತ್ತು. ಅವಾಗ ಜಿಷ್ಣು ಅಲ್ವಾ, ಬಾಯ್ ಬಾಯ್ ಅಂದರು. ಬಾಯ್ ಅಂದೆ. ನಮ್ಮಮ್ಮನ ಪರಿಚಯ ಮಾಡಿಸ್ಲಾ? ಓಕೆನಾ? ನಮ್ಮಮ್ಮ ಅಲ್ಲೇ ಇದ್ದಾರೆ, ನೋಡ್ರಾ? ನೋಡಿದ್ದೀನಿ ನಿಮ್ಮಮ್ಮನ. ಓಕೆ. ಅಮ್ಮ ಬಾ ಅಮ್ಮ, ಅಮ್ಮ ಬರಲ್ಲ ಹಂಗೆಲ್ಲ ಅನ್ಬಾರ್ದು. ಆಮೇಲೆ ಬರ್ತಾರಂತೆ. ಆಮೇಲೆ ಬರಲ್ಲ ಅಂದಿದ್ದಾರೆ ಅವ್ರು. ಆಯ್ತು, ಹೇಳಿ ನೀನು. ಸರಿ, ಈಗ ನಾನು ತಬ್ಲಾ ಕಲಿತೀನಿ. ಅದು ಡ್ರಮ್ಸ್ ಅಲ್ಲ, ಅದು ಸುಮ್ಮನೆ ಹಿಂಗೆ ನುರ್ಸೋದಲ್ಲ. ಯಾವಾಗ ಹಿಂಗೆ ಅದು ಪೈಜಾಮ ಜೊಬ್ಬ ಹಟ್ಕೊಂಡು
ನುಡಿಸ್ಬೇಕು. ಅದು ಹೆಂಗೆ ಗೊತ್ತಾ, ಈಗ ನಾನು ಹೇಳ್ಕೊಡ್ತೀನಿ, ಹಿಂಗಿಡಿ ಹಿಂಗಿಡಿ ಮೈ ಒಂದ್ ಕೈಯಲ್ಲಿ ಮಾತ್ರ ಹಿಡಿಯಕ್ಕಾಗೋದು. ಓಕೆ, ನಾನು ಇಟ್ಕೊತೀನಿ. ಅದೇ ಮತ್ತೆ ನೀನ್ ಹೆಂಗ್ ನಂಗೆ ತೋರಿಸ್ತೀಯಾ? ನಾನು ಇಲ್ಲಿ ಇಟ್ಕೊತೀನಿ, ಹಿಂಗೆ ಇಟ್ಕೊಳ್ಳಿ. ಫಸ್ಟ್ ಹಿಂಗೆ ಇಲ್ಲಿ ಅದು ಬೇಡ, ರೈಟ್ ಹ್ಯಾಂಡಿಯಲ್ಲಿ ಇದು ಈ ರಿಂಗ್ ಫಿಂಗರು, ಈ ಡ್ಯಾಡಿ ಫಿಂಗರ್, ರಿಂಗ್ ಫಿಂಗರ್. ಆಮೇಲೆ ಇದು ಈ ಕಿರುಬೆರಳು ಮೇಲೆ ಇಟ್ಟಿರ್ಬೇಕು. ಅದು ಕ್ಲೋಸ್ ಮಾಡಿದ್ರೆ ಇದನ್ನ ಬೆಂಡ್ ಮಾಡಬೇಕು ಮತ್ತು ಸೊ ಹಿಂಗೆ ಮೇಲೆ ಇಟ್ಬೇಕು. ಈಗ ಇದು ಕೆಳಗಡೆ ಹೋಗ್ಬೇಕು, ಟಚ್ ಮಾಡಬಾರ್ದು, ಟಚ್ ಮಾಡಬಾರ್ದು. ಇದನ್ನ ಮೇಲೆ ಇಟ್ಬೇಕು ತಕ್ಷಣ. ಸರಿ ಆಯ್ತು. ಓಕೆ ಥ್ಯಾಂಕ್ ಯು ಸೋ ಮಚ್. ಯಾರು ವಿನ್ ಆಗ್ಬೋದು ನಿನ್ ಪ್ರಕಾರ? ಪ್ರಕಾರ ಎಲ್ಲರೂ ವಿನ್ ಆಗ್ತಾರೆ. ವಿನ್ ಆಗಕ್ಕಾಗಲ್ವಲ್ಲ, ಯಾರಿಗಾದ್ರೂ ಒಬ್ರಿಗೆ ಮಾತ್ರ ಕೊಡೋದು. ಆಲ್ರೆಡಿ ವಿನ್ ಆಗಿದ್ದಾರೆ ಒಬ್ರು. ಹೌದು, ನಾವ್ ಹೇಳಕ್ಕಾಗಲ್ಲ. ನಾವ್ ಹೇಳಿದ್ರೆ ಅವ್ರು ವಿನ್ ಆಗಲ್ಲ, ಬೇರೆಯವ್ರು ವಿನ್. ಹೌದಾ? ಇವಾಗ ಎಷ್ಟು ಮಿಸ್ ಮಾಡ್ಕೊಂತೀಯ ಸರಿಗಮಪ ಮುಗ್ದ್ಮೇಲೆ? ನನಗೆ ಬೇಜಾರಾಗತ್ತೆ, ಯಾಕಂದ್ರೆ ನನಗೆ ಸಿಂಗಿಂಗ್ ಈಗ ಜಾಯಿಂಟ್ ಆಗ್ನಲ್ಲ, ಅದು ತುಂಬ ಖುಷಿ ಆಯಿತು. ನನಗೆ ಸಂಗೀತ ನಾನು 5 ವರ್ಷ ಇದ್ದಾಗಿಂದ, ಅಂದರೆ ಹಳೆ ಕಾಲ ಅಲ್ಲ, 5 ವರ್ಷ ಅಲ್ಲಲ್ಲ, 5 years ಇಂದ ನಾನು ಸಂಗೀತ ಕಲೆ ಮಾಡ್ತೇನೆ. ಈಗ ನಾನು 6 years ನಾನೀಗ. ಸರಿ ಆಯ್ತು. ಇವಾಗ ನೆಕ್ಸ್ಟ್ ನಿನ್ಗೆ ಸಿನಿಮಾದಲ್ಲೆಲ್ಲ ಚಾನ್ಸ್ ಸಿಕ್ಕಿದ್ಯಾ? ಅದು ಕೆಲವೊಬ್ರಿಗೆ ಸಿಗತ್ತೆ. ಅಲ್ಲ, ನಿನಗೆ ನಾನು ಹೇಳಿದ್ದು, ಕೆಲವೊಬ್ರದ್ದು ಬೇಡ. ನಿಂಗೆ ಸಿಕ್ಕಿದ್ಯಾ? ಯಾರಿಗೂ ಸಿಗಲ್ಲ. ಯಾರು ಚೆನ್ನಾಗಿ ಆಡ್ತಾರ ಮೇ ಬಿ ಅವ್ರು ಸೇಫ್. ಆಕ್ಟಿಂಗ್ ಅಲ್ಲಿ ಚಾನ್ಸ್ ಸಿಕ್ಕಿದ್ಯಾ ಅಂತ? ಆಕ್ಟಿಂಗ್ ನಾನು ಮಾಡ್ತೀನಿ ಈಗ. ಹಂಗಾರೆ ಇವಾಗೆಲ್ಲ ಮಾಡ್ತಿರೋದು ನೀನು ಆಕ್ಟಿಂಗಾ? ಹಾಡು ಅಷ್ಟೇ ಅಲ್ಲ. ಸರಿ ಆಯ್ತು. ಆಕ್ಟಿಂಗ್ ಬಂದ್ರೆ ನೀನು ಹೋಗ್ತೀಯಾ? ಅಂದ್ರೆ ನಾನು ಅವಕಾಶ ಸಿಕ್ಕಿದ್ರೆ ಮಾಡ್ತೀಯಾ? ಅಂದ್ರೆ ನಾನು ಮಾಡ್ತೀನಿ. ಇವ್ರು ಇವನು ಅಶ್ಮಿತ್ ಗೊತ್ತಲ್ಲ, ಅವನು ಇಮಿಟೇಷನ್ ಮಾಡ್ತಾನಲ್ಲ, ಒಂದೇ ಇಮಿಟೇಷನ್ ಮಾಡ್ತೀನಿ ಈಗ. ಹೌದಾ? ಫಸ್ಟ್ ಆಫ್ ಆಲ್ ಯಾಕೆ ನೀವು ಚಾನಲ್ ಬೇಕು, ಅಲ್ಲಿ ಹಾಡು ತೋರಿಸ್ಬೋದಲ್ಲ ನಮ್ಮದು. ತೋರಿಸ್ಬೋದಲ್ಲ ಬರೀ ಹಾಡು, ಯಾಕೆ ಇಂಟ್ರೊಡ್ಯೂಸ್ ಮಾಡಬೇಕು. ನೀನ್ ಯಾರು ಅಂತ ಗೊತ್ತು, ಬಟ್ ನಮ್ಮ ವೀಕ್ಷಕರಿಗೂ ಗೊತ್ತಾಗ್ಬೇಕಲ್ಲ, ಅದಕ್ಕೆ ನಿನ್ ಸಾಂಗ್ ಆಡಿದ್ಯಲ್ಲ, ಅವ್ರಿಗೆ ಟಿವಿಲಿ ನೋಡಿದಾಗ ಗೊತ್ತಾಗುತ್ತೆ ನಮ್ಮ ವೀಕ್ಷಕರಿಗೆ. ಇವಾಗ ನಾನು ಕೆಲವೊಂದು ಪ್ರಶ್ನೆಗಳಿರುತ್ತೆ ಕೇಳೋದು, ಅದಕ್ಕೆ ಕೇಳೋದು. ನೀನ್ ಹೇಳೋದು ನೋಡಿದ್ರೆ ಕೇಳಿದ್ದೆ ತಪ್ಪಾಯ್ತು ಅಂತ ಅನ್ಸ್ತಾ ಇದೆಲ್ಲ. ಇಲ್ಲ ಹಿಂಗೆ ಹೇಳ್ತಿಲ್ಲ, ನಿಜ ಬೇಜಾರಾಗ್ತಿದೆ ಇಷ್ಟೆಲ್ಲ ಕೇಳಿಂಗೆಲ್ಲ ಹೇಳಿದ್ರೆ. ನೋಡಿ ಈಗ ಒಂದು ಹನಿ ಬೀಳ್ಬೇಕು ಕಣ್ಣಲ್ಲಿ, ಆವಾಗ ನಿಜ ಆಡೋದು. ಸರಿ ಆಯ್ತು. ಸರಿ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಆಯ್ತಾ, ನಿನ್ ಫ್ಯೂಚರ್ ಬ್ರೈಟ್ ಇರ್ಲಿ ಆಯ್ತಾ. ಹೇಳಿ. ಆ ಇಮಿಟೇಷನ್ ಹೆಂಗ್ ಮಾಡೋದು ಗೊತ್ತಾ? ಗೊತ್ತಿಲ್ಲ. ಈಗ ಅವ್ರ ಇಮಿಟೇಷನ್ ಅಂತ ಕನ್ಸಲ್ಲ, ನಮ್ಮ ಡ್ರೀಮ್ಸ್ ಅಲ್ಲಿ ಅನ್ಸಿರುತ್ತೆ. ಸೊ ಅವರು ಬಚ್ಚಿಟ್ಕೊಂಡು ನೋಡ್ತಾರೆ, ಅವಾಗ ಇಮಿಟೇಷನ್. ಆಯ್ತು. ಸರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿನ್ನ ಫ್ಯೂಚರ್ ಸಿಕ್ಕಾಪಟ್ಟೆ ಬ್ರೈಟ್ ಆಗಿರ್ಲಿ ಆಯ್ತಾ. ನಂಗೆ ವಿಶ್ ಮಾಡಲ್ವಾ? ಥ್ಯಾಂಕ್ ಯು. ಬಾಯ್. ಎಸ್, ಇದಿಷ್ಟು ಪುಟಾಣಿಗಳ ಒಂದು ಚಿಕ್ಕ ಹರಟೆ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.